ಸೊ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ? ಸೊ ಇವತ್ತು ಮಾರ್ಕೆಟ್ ಬಂದಾಗಿದೆ. ಸೊ ಶನಿವಾರ ರಜೆ ಇರೋದ್ರಿಂದ ಶೇರ್ ಮಾರ್ಕೆಟಲ್ಲಿ ಯಾವುದೇ ವಹಿವಾಟು ಕೂಡ ಇರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಸೊ ಇವತ್ತು ಕೂಡ ಸ್ವಲ್ಪ ಕಂಪ್ನಿಗಳು Q1 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಬನ್ನಿ ಅದರದ್ದು ಎಕ್ಸ್ಪೆಕ್ಟೇಷನ್ ಶೀಟ್ ಜೊತೆ ಕಂಪ್ನಿ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು, ಮಿಸ್ ಮಾಡಿದೆಯಾ ಬೇಕ್ ಮಾಡಿದೆಯಾ ಅನ್ನೋದನ್ನು ಟೆಕ್ನಿಕಲ್ ಚಾರ್ಟ್ ಜೊತೆ ನಾವು ತಿಳ್ಕೊಳ್ಳೋಣ. ಮತ್ತು ಮುಂದಿನ ನಡೆ ಏನು ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇ ಕಂಪ್ನಿಗಳು ಆ್ಯಪಲ್ ಇಂಡಿಯಾ. ಸೊ ಸೇಲ್ಸ್ ಬಂದು 514 ಕ್ರೋರ್ಸ್, ನೆಟ್ ಪ್ರಾಫಿಟ್ ಬಂದು 84 ಕ್ರೋರ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೇಲ್ಸ್ 514 ಕೋಟಿ, ನೆಟ್ ಪ್ರಾಫಿಟ್ 84 ಕೋಟಿ. ಬನ್ನಿ ಎಕ್ಸ್ಪೆಕ್ಟೇಷನ್ಸ್ ಬೀಟ್ ಮಾಡಿದೆಯಾ ಇಲ್ವ ಅಂತ ನೋಡೋಣ. ಸೊ ಬನ್ನಿ ಆ್ಯಪಲ್ ಇಂಡಿಯಾ ಶೇರ್ಸ್ ಇವತ್ತು Q1 ರಿಸಲ್ಟ್ ಅನೌನ್ಸ್ ಮಾಡಿದೆ. ಸೊ ನೋಡಿ ಜೂನ್ 2024. ಸೊ ಸೇಲ್ಸ್ ಬಂದು 520 ಕ್ರೋರ್ಸ್ ಸೇಲ್ಸ್ ಆಗಿದೆ. ನೆಟ್ ಪ್ರಾಫಿಟ್ ಬಂದು 86.6 ಕ್ರೋರ್ಸ್ ಪ್ರಾಫಿಟ್ನ ಡಿಕ್ಲೇರ್ ಮಾಡಿದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತು? 514 ಕ್ರೋರ್ಸ್, 514 ಕೋಟಿ. ಮತ್ತು ಪ್ರಾಫಿಟ್ ಬಂದು 84 ಕೋಟಿ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಸೊ ನಾವು ನೋಡ್ಬೋದು ಎಕ್ಸ್ಪೆಕ್ಟೇಷನ್ಸು ಪ್ರಾಫಿಟ್ಟು ಎರಡು ಕೂಡ ಬೀಟ್ ಆಗಿದೆ, ತುಂಬ ಮಾರ್ಜಿನಿಂದ ಬೀಟ್ ಆಗಿಲ್ಲ. ಸೊ ಇನ್ಲೈನ್ ನಂಬರ್ಸ್ ಅಂತ ನಾನು ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡು ಅದರಿಂದ ಸೇಲ್ಸ್ 6 ಕೋಟಿ ಜಾಸ್ತಿ ಮಾಡಿದ್ದಾರೆ, ಮತ್ತು ನೆಟ್ ಪ್ರಾಫಿಟ್ 2.25 ಕೋಟಿ ಜಾಸ್ತಿ ಮಾಡಿದ್ದಾರೆ. ಸೊ ಅದರಿಂದ ನಾನು ಪ್ರಾಫಿಟ್ನ ಇನ್ಲೈನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಆ್ಯಪಲ್ ಇಂಡಿಯಾದವರು ಅಡ್ವರ್ಟೈಸ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ. ಸೊ ಇದರದ್ದು PE ರೇಷಿಯೋ ಬಂದು 65.5 ಇದೆ. ಮಾರ್ಕೆಟ್ ಕ್ಯಾಪು 20,798 ಕ್ರೋರ್ಸ್. ಸೊ ಇವಾಗಿನ ಪ್ರೈಸ್ ಬಂದು 1483 ರುಪೀಸು ಪ್ರೈಸ್ ಇದೆ. ಸೊ ಇದು ಎಲ್ಲಿ ಕೆಲಸ ಮಾಡುತ್ತೆ? ಇದು ಒಂದು ಸಿಂಗಾಪುರ್ ಕಂಪ್ನಿ ಆಗಿದೆ. ಸೊ ಇದು ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಆಗಿದೆ. ಅಡ್ವರ್ಟೈಸ್ಮೆಂಟ್ ನೀವು ನೋಡ್ಬೋದು, ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ಸ್ ಈಗ ಎಲ್ಲ ಕಡೆ ಇದೆ. ನೀವು ಯಾವುದೋ ವೆಬ್ಸೈಟ್ ಓಪನ್ ಮಾಡಿದ್ರೆ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ನಿಮಗೆ ಕಾಣುತ್ತೆ. ಸೊ ಇದರಿಂದ ತುಂಬ ರೆವೆನ್ಯೂ ಬರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅವ್ರ ಪ್ರಾಡಕ್ಟ್ಸ್ ಸೇಲ್ ಆಗುತ್ತೆ. ಅವ್ರ ಸೇಲ್ ಜಾಸ್ತಿ ಆದಾಗ ಇದಕ್ಕೆ ಆರ್ಡರ್ಸ್ ಬರುತ್ತೆ. ಸೊ ಇಂಡಿಯಾದಲ್ಲಿ ಇದು ಅಡ್ವರ್ಟೈಸ್ಮೆಂಟ್ ಕಂಪ್ನಿಲಿ ಸದ್ಯಕ್ಕೆ ನಂಬರ್ 1. ಸೊ ಇದರ ಟೆಕ್ನಿಕಲ್ಸ್ ನೋಡೋಣ. ಸೊ ಬನ್ನಿ ಇದರ ಟೆಕ್ನಿಕಲ್ ಚಾರ್ಟ್. ಸೊ ಒನ್ ಡೇ ಚಾರ್ಟ್ನ ಹಾಕೊಂಡಿದ್ದೀನಿ ನಾನು. ಸೊ ಒನ್ ಡೇ ಚಾರ್ಟಲ್ಲಿ ನೋಡಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಸೊ ಸ್ಟಾಕ್ ಒಂದು ಚಾನಲಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ನ ತಗೊಂಡು ಕೆಲಸ ಮಾಡ್ತಾ ಇದೆ. ಸೊ ಎಲ್ಲಿವರೆಗೂ ಈ ರೆಸಿಸ್ಟೆನ್ಸ್ ಪಾಯಿಂಟ್ನ ತಗೊಂಡು ಮೇಲಕ್ಕೆ ಹೋಗಲ್ವೋ ಅಲ್ಲಿವರೆಗೂ ಇದು ಬ್ರೇಕ್ಔಟ್ ಕೊಡಲ್ಲ. ಸೊ ಫಸ್ಟ್ ಟೈಮ್ ರೆಸಿಸ್ಟೆನ್ಸ್ನ ತಗೊಂಡಿದೆ. ಸೊ ಈ ಚಾನಲಲ್ಲಿ ಇದು 2ನೇ ಸತಿ ರೆಸಿಸ್ಟೆನ್ಸ್. ಸೊ ಮಧ್ಯದಲ್ಲಿ ಇದರದ್ದು ಆಲ್ ಟೈಮ್ ಹೈಗಿಂತ ಸ್ವಲ್ಪ ಕೆಳಗಡೆ ರೆಸಿಸ್ಟೆನ್ಸ್ ತಗೊಂಡು ಸಪೋರ್ಟ್ ಬಾಟಮ್ ಇಲ್ಲಾಗಿ ಮತ್ತೆ ರೆಸಿಸ್ಟೆನ್ಸ್ ತಗೊಂಡು ಮೇಲೋಗಿ ಇವಾಗ ಒಂದು ಫ್ರೆಶ್ ಆಗಿ ಮೇಲಕ್ಕೆ ಮೂವ್ ಆಗಿದೆ. ಸೊ ಸ್ಟಾಕು ಆಲ್ ಟೈಮ್ ಹೈ ಹತ್ತತ್ರ ಇದೆ. ಸೊ ರಿಸಲ್ಟು ಮಾರ್ಕೆಟ್ಗೆ ಚೆನ್ನಾಗಿ ಕಾಣುತ್ತೆ. ಸೊ ಮಾರ್ಕೆಟಲ್ಲಿ ಸ್ವಲ್ಪ ಬೇರಿಶ್ ಮೂವ್ಮೆಂಟ್ ಇರೋದ್ರಿಂದ US ಡೌ ಜೋನ್ಸ್ ಮತ್ತು ನ್ಯಾಸ್ಡಾಕ್ ಇಂದ ಬೇರಿಶ್ ಮೂವ್ಮೆಂಟ್ ಇರೋದ್ರಿಂದ ಸೋಮವಾರ ಮಾರ್ಕೆಟ್ ಬಿದ್ದರೆ ಈ ಶೇರ್ ಕೂಡ ಬೀಳ್ಬೋದು. ಸೊ ಬಿದ್ದಾಗ ಇದರಲ್ಲಿ ಇನ್ವೆಸ್ಟ್ ಮಾಡೋ ಚಾನ್ಸ್ ಸಿಗುತ್ತೆ. ಯಾರಾದರೂ ಒಂದು ಅಡ್ವರ್ಟೈಸ್ಮೆಂಟಿಂಗ್ ಕಂಪ್ನಿಲಿ ಒಂದು ಡಿಫ್ರೆಂಟ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಆ್ಯಪಲ್ ಇಂಡಿಯಾನ ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ, ಇನ್ಲೈನ್ ನಂಬರ್ಸ್ ಇದೆ. ಸೊ ಬ್ರೇಕ್ಔಟ್ ಆಗೋ ಎಲ್ಲ ಚಾನ್ಸಸ್ಸು ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಸೊ ನೋಡೋಣ ಸೋಮವಾರ ಮಾರ್ಕೆಟು ಈ ಶೇರ್ನ ಯಾವ ಥರ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ನೋಡಿ ಇಲ್ಲಿ ವಾಲ್ಯೂಮ್ಸ್ ಇರಲಿಲ್ಲ, ಇಲ್ಲೆಲ್ಲ ವಾಲ್ಯೂಮ್ಸ್ ಇರಲಿಲ್ಲ. ಸೊ ಎಲ್ಲಿ ವಾಲ್ಯೂಮ್ಸ್ ಇಲ್ಲ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ಸೊ ಈಗ ವಾಲ್ಯೂಮ್ಸ್ ಬರೋಕ್ಕೆ ಶುರುವಾಗಿದೆ. ಸೊ ಓಕೆ ವಾಲ್ಯೂಮ್ಸ್ ಬರೋಕ್ಕೆ ಶುರುವಾಗಿದೆ. ಸೊ ಈ ಥರ ವಾಲ್ಯೂಮ್ಸ್ ಯಾವಾಗ ಬರುತ್ತೆ? ಸೊ ನೋಡಿ ಇಲ್ಲೆಲ್ಲ ವಾಲ್ಯೂಮ್ಸ್ ಎಷ್ಟು ಚೆನ್ನಾಗಿದೆ. ಈ ಥರ ವಾಲ್ಯೂಮ್ಸ್ ಯಾವಾಗ ಬರುತ್ತೆ ಆವಾಗ ಬ್ರೇಕ್ಔಟ್ ಕೊಡುತ್ತೆ. ನೋಡೋಣ ಸೋಮವಾರ ಇದು ಬ್ರೇಕ್ಔಟ್ ಕೊಡುತ್ತಾ ಇಲ್ವಾ ಅಂತ. ಸೊ ಮುಂದಿನ ಸ್ಟಾಕ್ಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಡಿವಿಸ್ ಲ್ಯಾಬ್. ಸೇಲ್ಸ್ 2090 ಕ್ರೋರ್ಸ್, 2090 ಕ್ರೋರ್ಸ್ ಸೇಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಪ್ರಾಫಿಟು 455 ಕ್ರೋರ್ಸ್ ಇದೆ. ಸೊ ಬನ್ನಿ ಇದರ ಎಕ್ಸ್ಪೆಕ್ಟೇಷನ್ ಶೀಟ್ ಜೊತೆಗೆ
ಶೇರ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಬೀಟ್ ಅಂತ ನೋಡೋಣ. ಸೊ ಡಿವಿಎಸ್ ಲ್ಯಾಬ್ನ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ನೋಡಿ. Q1 ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ 4.3 ಬಿಲಿಯನ್ ರುಪೀಸ್ ವರ್ಸಸ್ 3.56 ಬಿಲಿಯನ್ ರುಪೀಸ್. ಸೊ Q1 ರೆವೆನ್ಯೂ ಸೇಲ್ಸ್ ಬಂದು 21.18 ಬಿಲಿಯನ್ ವರ್ಸಸ್ 17.78 ಬಿಲಿಯನ್. ಸೊ 4.3 ಬಿಲಿಯನ್ ಅಂದರೆ 430 crores ಆಗಿದೆ. ಸೊ YoY ಇನ್ಕ್ರೀಸಿಂಗ್ ಟ್ರೆಂಡ್ ಎಲ್ಲ ಇದೆ ಡಿವಿಎಸ್ ಲ್ಯಾಬ್ದು. ಬಟ್ ಎಕ್ಸ್ಪೆಕ್ಟೇಷನ್ಸ್ 455 crores ಆಗಿದೆ. ಸೊ 4.3 ಬಿಲಿಯನ್ ಅಂದರೆ 430 crores ಆಯಿತು. ಸೊ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಮಿಸ್ ಆಗಿದೆ. ಸೊ ಅದೇ ಥರ ರೆವೆನ್ಯೂ ಬಂದು ಸೇಲ್ಸ್ ಬಂದು 2010 crores ಎಕ್ಸ್ಪೆಕ್ಟೇಷನ್ಸ್ ಆಗಿತ್ತು. ಸೇಲ್ಸಲ್ಲಿ 2118 crores ಸೇಲ್ಸ್ ಆಗಿದೆ. ಸೊ ಸೇಲ್ಸಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬೀಟ್ ಆಗಿದೆ. ಆಮೇಲೆ ಪ್ರಾಫಿಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಆಗಿದೆ. ಸೊ ನಂಬರ್ಸು ನಿಮಗೆ ಮಿಕ್ಸ್ಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಸೊ ನಂಬರ್ಸು ಮಿಕ್ಸ್ಡ್ ಆಗಿ ಬಂದಿದೆ. ಯಾರಾದರೂ ಮೆಡಿಕಲ್ ಫೀಲ್ಡಲ್ಲಿ ಒಂದು ದೊಡ್ಡ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ಖಂಡಿತ ತಗೋಬೋದು. ಸೊ ಮೆಡಿಕಲ್ ಫೀಲ್ಡಲ್ಲಿ ಹೌದು, ನಿಮಗೆ ಯಾವಾಗ ಮಳೆ ಬೇಸಿಗೆ ವೆದರ್ ಮೇಲೆ ಚೇಂಜ್ ಆಗುತ್ತೆ. ಸೊ ಯಾವಾಗ ಜನ ಜಾಸ್ತಿ ಹುಷಾರು ತಪ್ತಾರೆ ಅನ್ನೋದ್ರ ಮೇಲೆ ಈ ಮಾರ್ಕ್ಗಳು ವರ್ಕೌಟ್ ಆಗುತ್ತೆ. ಸೊ ಒಂದೊಂದು ಕ್ವಾರ್ಟರು ಎಸ್ಟಿಮೇಷನ್ ಮಿಸ್ ಆಗೋದುಂಟು. ಸೊ ಮಿಸ್ ಆದಾಗ ನಾವು ಒಳ್ಳೊಳ್ಳೆ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ಬೋದು. ಬನ್ನಿ ಇದ್ರ ಟೆಕ್ನಿಕಲ್ ಚಾರ್ಟ್ನ ತಿಳ್ಕೊಳ್ಳೋಣ. ಸೊ ನೋಡಿ, ಇದು ಡೈಲಿ ಚಾರ್ಟ್. ಸೊ ಡೈಲಿ ಚಾರ್ಟಲ್ಲಿ ನೀವು ನೋಡಿ, ಈ ಚಾನಲ್ ಒಂದು ಯು ಪ್ಯಾಟರ್ನಲ್ಲಿ ನಿಮಗೆ ಕೆಲಸ ಮಾಡ್ತಾ ಇದೆ. ಸೊ ಒಂದು ಸ್ವಿಂಗ್ ಟ್ರೇಡ್ಗೋಸ್ಕರ ಕಾಯ್ತಾ ಇದೆ. ಸೊ ನಮಗೆ ಸೊ ಇದು ಆಲ್ ಟೈಮ್ ಹೈ. ಸೊ ಇಲ್ಲಿಂದ ಶೇರ್ ಇಲ್ಲಿವರೆಗೆ ಹೋದರೆ ಸೊ ಇದು ಆಲ್ ಟೈಮ್ ಹೈ ಟಚ್ ಆಗೋ ಸಾಧ್ಯತೆ ಇದೆ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಮಿಕ್ಸಡ್ ಬಂದಿರೋದ್ರಿಂದ, ನೆಟ್ ಪ್ರಾಫಿಟ್ ಅಲ್ಲಿ ಮಿಸ್ ಆಗಿರೋದ್ರಿಂದ ಸೊ ಇನ್ನೂ ಪ್ರಾಫಿಟ್ ಬುಕ್ಕಿಂಗ್ ಕಾಣುತ್ತಾ ಅದು ಸೋಮವಾರನೇ ನೋಡಬೇಕು. ಸೊ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ಇದು ಸ್ವಿಂಗ್ ಟ್ರೇಡ್ಗೆ ರೆಡಿ ಆಗಿದೆ. ಸೊ ಸೇಲ್ಸಲ್ಲಿ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಮಾರ್ಕೆಟು ಇದನ್ನು ಚೀರಪ್ ಮಾಡಿ ಹೊರಗೆ ತೊಗೊಂಡು ಹೋದ್ರು ಹೋಗ್ಬೋದು. ಸೊ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ನೆಕ್ಸ್ಟ್ ಸಪೋರ್ಟ್ಗೆ ಇಲ್ಲಿ ನೋಡ್ಬೋದು. ಹೆಚ್ಚು ಕಡಿಮೆ 4800 700ರಿಂದ 800 ರೇಂಜಲ್ಲಿ ನೋಡ್ಬೋದು. ಅದು ಬಿಟ್ಟರೆ 4000 ರುಪೀಸ್ಗೆ ನೆಕ್ಸ್ಟ್ ಸಪೋರ್ಟ್ ಇದೆ. ಸೊ 2 ಸಪೋರ್ಟ್ ಇದೆ. ಬಿದ್ದರೆ ಈ ಸಪೋರ್ಟಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಬ್ರೇಕ್ಔಟ್ ಆದರೆ ಹೋಲ್ಡ್ ಮಾಡಿ. ಯಾರ್ಯಾರ ಹತ್ರ ಇದೆಯೋ ಅವ್ರ ಹತ್ರ ಹೋಲ್ಡ್ ಮಾಡಿ. ಸೊ ಒಂದು ಮೆಡಿಕಲ್ ಫೀಲ್ಡಲ್ಲಿ ಒಳ್ಳೆ ಶೇರ್ ಇದೆ. ಸೊ ಇನ್ವೆಸ್ಟ್ ಮಾಡೋರು ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ದುಡ್ಡು ಕೂಸಿಟ್ಕೊಂಡಿರೋರು, ಶೇರ್ ಬಿಸ್ನೆಸ್ಗೆ ಹಾಕಬೇಕು ಅಂದ್ಕೊಂಡಿರೋರು ಈ ಶೇರ್ನಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಬನ್ನಿ ಮುಂದಿನ ಕಂಪ್ನಿಗೆ ಹೋಗೋಣ. ಸೊ ಮುಂದಿನ ಕಂಪ್ನಿಗೆ ಹೋಗೋಣ. ಸೊ ಮುಂದಿನ ಕಂಪ್ನಿ ಬಂದು ಮೋಲ್ಡ್ ಟೆಕ್ನಾಲಜೀಸ್. ಸೊ ನೀವು ಗೊತ್ತಾಗ ಮೋಲ್ಡ್ ಟೆಕ್ನಾಲಜೀಸ್ ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಅಂತ. ಸೊ ಮೋಲ್ಡ್ ಟೆಕ್ನಾಲಜೀಸ್ ಅನ್ನೋದು 1985 ಶುರುವಾಗಿರೋ ಕಂಪ್ನಿ. ಸುಮಾರು 40-45 ವರ್ಷ ಇತಿಹಾಸ ಇರುವಂಥ ಕಂಪನಿ. ಸೊ ಇದನ್ನು MTL ಮೌಲ್ಟೆಕ್ ಗ್ರೂಪ್ ಅಂತ ಕರೆಯುತ್ತೆ. ಮೌಲ್ಟೆಕ್ ಪ್ಯಾಕಿಂಗ್ ಕೂಡ ಇದೆ, ಅದೇ ಥರ ಮೌಲ್ಟೆಕ್ ಟೆಕ್ನಾಲಜೀಸ್ ಅಂತ. ಸೊ ಇದು ISO 9001 ಸರ್ಟಿಫೈಡ್ ಕಂಪ್ನಿ. ಸೊ ಇದು ಮೇನ್ಲಿ ಬಂದು ನಿಮಗೆ ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಸರ್ವಿಸನ್ನು ಕೊಡುವಂಥ ಕಂಪ್ನಿ. ಸೊ ಎಕ್ಸ್ಪೋರ್ಟ್ ಇದರಲ್ಲಿ ನೀವು ನೋಡೋದು ಪ್ರಪಂಚದ ನಾನಾ ಕಡೆ ಇದರ ಸರ್ವಿಸ್ನ ಕೊಡುತ್ತೆ. ಸೊ 200 ಜನ ಕಸ್ಟಮರ್ಸ್ ಇದ್ದಾರೆ. ಮೋರ್ ದ್ಯಾನ್ 200 ಕ್ಲೈಂಟ್ಸ್. ಸೊ ಇದ್ರ ಕಸ್ಟಮರ್ಸ್ ಇದ್ದಾರೆ. ಸೊ ನಾರ್ತ್ ಅಮೇರಿಕಾ, ಯುರೋಪು, ಏಷ್ಯಾ ಪೆಸಿಫಿಕ್ಕು, ಮಿಡಲ್ ಈಸ್ಟ್ ಇಲ್ಲೆಲ್ಲದೂ ಇವ್ರದ್ದು ಸರ್ವಿಸ್ ಕೊಡ್ತಾರೆ. ಸೊ ಜಿಯೋಗ್ರಫಿಕಲಿ ಸ್ಪ್ಲಿಟ್ ಎಕ್ಸ್ಪೋರ್ಟ್ಸ್ 81% ಇದೆ, ಡೊಮೆಸ್ಟಿಕಲ್ಲಿ 9% ಇದೆ. ಸೊ ಬನ್ನಿ ಸ್ಟಾಕ್ ಯಾವ ಥರ ಪರ್ಫಾರ್ಮ್ ಮಾಡಿದೆ, ಅದರ ಎಕ್ಸ್ಪೆಕ್ಟೇಷನ್ ಶೀಟ್ ಇಲ್ಲ. ಸೊ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಸೊ Q1 ರಿಸಲ್ಟ್ಸ್ ಡಿಕ್ಲೇರ್ ಆಗಿದೆ. ಸೊ ಸೇಲ್ಸ್ ಬಂದು 382.9 million ವರ್ಸಸ್
367 ಮಿಲಿಯನ್ಸ್. ಸೊ ಇಯರ್ ಆನ್ ಇಯರಲ್ಲಿ ಇನ್ಕ್ರೀಸ್ ಆಗಿದೆ, ಕ್ಯೂ ಆನ್ ಕ್ಯೂ ಅಲ್ಲಿ ಡಿಪ್ ಆಗಿದೆ 422.4 ಮಿಲಿಯನ್ಸ್ ಜೊತೆ. ಸೊ 3929 ಮಿಲಿಯನ್ಸ್ ಅಂದರೆ